2 hours later. ಸೊ ಇದನ್ನೀಗ ನಾವು ಕಂಪ್ಲೀಟ್ ತೆಗೆದಿದ್ದೇವೆ ಇಲ್ಲಿಂದ. ಈಗ ನಾವು ಎತ್ತಿ ಕೆಳಗಿಡಬೇಕಿದ್ದು. ಇಂಚಿ ಸೈಡ್ ಬರ್ತಲ್ಲ ಬಿಡು ಆ ಗಾಡಿ ಚೂರು ಇಂಚು ಆಯ್ತು ದಾರ ಗೊತ್ತಿದ್ದೆ ಒಂದು ಚಿಲ್ಲಂಡವೆ. ಈಗ ನಾವಿದನ್ನು ಹೀಗೆ ಲಿಫ್ಟ್ ಮಾಡಬೇಕು. ಓಕೆ ತೆಗಿ ತೆಗಿ ಮೇನ್ ಸ್ಟ್ಯಾಂಡ್ ತೆಗಿ ಮೇನ್ ಸ್ಟ್ಯಾಂಡ್ ತೆಗಿಯಾ. ಈಗ ಹಾಂ ಓಲ್ಪತ್ತಲಿ ಹಾಂ ಎರಡು ನ್ಯೂಟ್ರಲ್ ಉಂಟು. ಸಸ್ಪೆನ್ಷನ್ ಪೋಪಣ್ಣ ಬಿಡ್ಲಿ ಸ್ವಲ್ಪ ಎದುರು ಉಂಟು. ಇವರಲ್ಲಿ ಎಂತ ರಾಂಗ್ ಸೈಡಿಂದ ಬರ್ತಾರೋ ಗೊತ್ತಾಗೋದಿಲ್ಲ. ಹಾಂ ಇಸ್ ಡನ್. ಬೈಕಲ್ಲಿ ಇಟ್ಟಿದ್ದಾನಲ್ಲ, ಈಗ ಅವನು ಸಂಜೆ ಬಂದು ತಗೊಂಡು ಹೋಗ್ತಾನೆ. ಒಂದು ಬೈಕಿದ ಕೀ ಒಂದು ಇದೀವ ನೋಡಿಯಾ ಬರ್ಪೇವ ಬಕ್ಕ ಹೋಯ್. ಓಕೆ ಇದು ಯಾನಿ ನಾನು ಫಾಲೋ ಮಲ್ಪೆ. ಈಗ ವಿಷಯ ಅಂತಂದ್ರೆ ನಂದು ಬುಲೆಟ್ ನ ಇವನ್ ಮೇಲೆ ಇಡ್ತೇನೆ. ಭುವನ್ ಹೋದ, ಅವನಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತಂತ ಹೋದ. ನಮ್ದು ಪ್ಲಾನ್ ಇದ್ದದ್ದು ಅದೇ. ನಾಳೆ ಒಂದು ಎಕ್ಸ್ಪೋ ಉಂಟು ಮಂಗಳೂರಲ್ಲಿ. ಈಗ ನಾನು ಹೆಬ್ರಿ ಹೋದ್ರೆ ಪುನಃ ನಾಳೆ ವಾಪಸ್ ಬರ್ಬೇಕಲ್ಲ, ನಾಳೆನೆ. ಯಾಕಂದ್ರೆ ಬೆಳಿಗ್ಗೆಯಿಂದ ಬಿಸಿಲಲ್ಲಿ ಇರ್ತೇವಲ್ಲ, ನಮ್ಗೆ ಟೈರ್ಡ್ ಆಗ್ತದೆ. ಅದಕ್ಕೆ ಇವನ್ ಮೇಲೆ ಇಟ್ಟರೆ ಈಗ ನಾನು ಥಾರಲ್ಲಿ ಹೋಗ್ತೇನೆ. ನಾಳೆ ಪುನಃ ಥಾರಲ್ಲಿ ಉಡುಪಿವರೆ ಬರ್ತೇನೆ. ನಂಗೊಂದು ಉಡುಪಿ ಅಲ್ಲ ಕಟ್ಪಾಡಿ 45 ಕಿಲೋಮೀಟರ್ಸ್ ನಾವು ಸುಮ್ಮನೆ ರೆಸ್ಟ್ ಮಾಡ್ಕೊಂಡು ಬರ್ಬೋದಲ್ಲ ಬೆಳಿಗ್ಗೆ. ಹಾಗೆ ಪ್ಲಾನ್. ಎಂತ ಸಾವು ಮರ, ನಾಯಿ ನೋಡ್ಲಿಲ್ಲ ನಾನು. 3 days ಇಂದ ಟ್ರೈಡೆಂಟ್ ನನ್ನೊಟ್ಟಿಗೆ ಇತ್ತಲ್ಲ, ಅದಕ್ಕೆ ನಂಗೆ ಒಂಥರ ಇದು ರೈಡ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಬ್ರೇಕಿಂಗ್ ಸಹ ಇಲ್ಲ, ಜಾಸ್ತಿ ಸ್ಪೀಡ್ ಹೋಗೋದಿಲ್ಲ, ಹಾಗೆ ಫೀಲ್ ಆಗ್ತುಂಟು. ಸೊ ಈಗ ನಾನು ಹೇಳಿಬಿಡ್ತೇನೆ ನಾನು ಎಂತಕ್ಕೆ ಹೈಲೆಕ್ಸ್ ಅಲ್ಲಿ ಗಾಡಿ ತಗೊಂಡು ಹೋಗಿದಂತ. ಆರ್ಗನೈಸರ್ ಯಾವತ್ತು ಡೇಟ್ ಫಿಕ್ಸ್ ಮಾಡಿದ್ರಲ್ಲ ಆಟೋ ಎಕ್ಸ್ಪೋ ಉಂಟಂತ, ಅವತ್ತು ನಂಗೆ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ರು, ನೀವು ಬುಲೆಟ್ ತಗೊಂಡು ಬರ್ಬೇಕಂತ. ಆಸ್ ಯೂಶುವಲ್ ಎಲ್ಲ ಕಡೆ ನಂಗೆ ಕರೀತಾರೆ, ನಾನು ಹಾಗೆ ಓಕೆ ಅಂತೇಳಿ ಓಕೆ ಹೇಳಿದೆ. ಯಾಕಂದ್ರೆ ಲಾಸ್ಟ್ ಇಯರ್ ಸಹ ಭಾರಿ ಗಮ್ಮತ್ತಾಗಿತ್ತು. ಅಂಡರ್ 650cc ನನ್ನನ್ನು ಮಾತ್ರ ಇನ್ವೈಟ್ ಮಾಡೋದು ಅವರು. ಮತ್ತೆ ಒಂದು ವಾರ ಬಿಟ್ಟು ಹೇಳಿದ್ರು ಆರ್ಗನೈಸರ್, ಬ್ರೋ ನಾವು ಮೊನ್ನೆ ಸೂಪರ್ ಬೈಕರ್ಸ್ ಅವ್ರು ಇನ್ವೈಟ್ ಮಾಡ್ಲಿಕ್ಕೆ ಹೋಯ್ತು, ಅಲ್ಲಿ ಅವ್ರು ಹೇಳಿದ್ರು ನೀವು ನಿರಿ ಹೆಬ್ರಿನ ಇನ್ವೈಟ್ ಮಾಡ್ತೀರಾ, ನಿರಿ ಹೆಬ್ರಿ ಅವ್ನು ಬುಲೆಟ್ ತಗೊಂಡ್ ಬರ್ತಾನೆ, ನಮ್ಮನ್ನ ಯಾರು ಮೂಸೋರಿಲ್ಲ, ನಮ್ಮನ್ನ ಯಾರು ಮೂಸುದಿಲ್ಲ, ಎಲ್ಲ ನಿರಿ ಹೆಬ್ರಿಗೆ ನೀವು ಹೈಪ್ ಕೊಡ್ತೀರಿ, ಹಾಗೆ ಹೀಗೆಲ್ಲ ಹೇಳಿದಂತೆ ಅವರು. ಅದ್ರಲ್ಲಿ ಇನ್ನೊಂದೆಂತಂದ್ರೆ ಆದ್ರೂ ಅವ್ರು ಆರ್ಗನೈಸರ್ ಹೇಳಿದ್ರು, ಅವ್ರು ಹೇಳಿದ್ರೆ ಹೇಳಿ ಬಿಡಿ, ನೀವು ನಿಮ್ದು ಬೈಕ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ನಾನು ಓಕೆ ಅಂತ ನಾನು ಸುಮ್ಮನೆ ಇದ್ದೆ. ಬೈದ್ವೇ ನಾನು ಟ್ರೈಡೆಂಟ್ ತಗೊಂಡ್ ಹೋಗಿದ್ದನಲ್ಲ, ಆ ಟ್ರೈಡೆಂಟ್ ಇದು ಓನರ್ ನಂಗೆ ಫಸ್ಟಿಗೆ ಹೇಳಿದೆ ನೀನು ನನ್ನ ಬೈಕ್ ತಗೊಂಡ್ ಹೋಗಂತ. ಆದ್ರೆ ಅವನು ಊರಲ್ಲಿ ಇರುದಿಲ್ಲ, ಕೇರಳ ಹೋಗ್ಲಿಕ್ಕೆ ಉಂಟು. ನಾನು ಆಗ ಹೇಳಿದೆ ಬೇಡ ನನ್ನ ಬೈಕ್ ನಾನೇ ತಗೊಂಡ್ ಹೋಗ್ತೇನೆ, ನಿಂದು ಬೇರೆ ಯಾರಿಗಾದ್ರೂ ಕೊಡು ಅಂತ ಹಾಗೆ ಹೇಳಿದೆ. ಒಂದು ವಾರದ ಪುನಃ ಆರ್ಗನೈಸರ್ ಕಾಲ್ ಬಂತು, ಬ್ರೋ ಎಲ್ಲ ತುಂಬಾ ಅಗೇನ್ಸ್ಟ್ ಮಾತಾಡ್ತಿದ್ದಾರೆ, ನೀವು ನಿರಿ ಹೆಬ್ರಿನ ಕರಿತೀರಿ ಹಾಗೆ ಹೀಗೆ ಎಲ್ಲ ಅಂತ, ಸೊ ನೀವು ಬೇರೆ ಬೈಕ್ ತರ್ತೀರಾ ಕೇಳಿದ. ನನ್ನ ಹತ್ರ ಆಲ್ರೆಡಿ ವಿಶ್ವೇಶದ ಬೈಕ್ ರೆಡಿ ಇತ್ತು. ಯಾಕಂದ್ರೆ ಅವ್ನು ಫಸ್ಟಿಗೆ ಹೇಳಿದ ಬ್ರೋ ನೀವು ತಗೊಂಡೋಗಿ, ನಾನು ಅದನ್ನ ಕೇರಳ ಹೋಗ್ಲಿಕ್ಕೆ ಉಂಟು, ನಾನು ಇರುದಿಲ್ಲ ಆಟೋ ಎಕ್ಸ್ಪೋಗೆ ಅಂತ. ಮತ್ತೆ ನಂತರ ಬೈಕ್ ಆಲ್ರೆಡಿ ರೆಡಿ ಇತ್ತಲ್ಲ, ನಂಗೆ ಮತ್ತೆ ಅದು ತುಂಬಾ ಸಿಟ್ಟು ಬಂತು. ಯಾಕಂದ್ರೆ ಅವ್ನು ಹೇಳ್ತಾನೆ ಲೋವರ್ ಸಿಸಿ ಬೈಕ್ ಅವರ ಕಾಲ್ ಮಾಡಿ ಹೇಳುದಂತೆ ನೀವು ನಿರಿ ಹೆಬ್ರಿನ ಕರಿತೀರಿ, ನನ್ನನ್ನು ಕರೀದಿಲ್ಲ ಅಂತ. ನಾನು ಹೇಳಿ ನಿಮ್ಗೆ ಮರ್ಯಾದೆ ಇಲ್ವಾ ಮಾರೆ, ನೀವು ಯಾವುದೇ ಎಕ್ಸ್ಪೋಗೂ ಸಹ ನೀವು ಬೇಡಬಾರ್ದು, ನೀವು ಬೇಡುದು ಅಯ್ಯೋ
ನನ್ನನ್ನು ಎಕ್ಸ್ಪೋಗೆ ಕರೀರಿ, ನನ್ನನ್ನು ಎಕ್ಸ್ಪೋ ಕರೀರಿ, ನಿಮ್ಗೆ ನಾಚಿಕೆ ಆಗ್ಬೇಕು. ನೀವು ಕೇಳಿ ಕೇಳಿ ಎಕ್ಸ್ಪೋ ಹೋಗ್ಬಾರ್ದು, ಎಕ್ಸ್ಪೋಗೆ ನಿಮ್ಗೆ ಇನ್ವೈಟ್ ಬರ್ಬೇಕು. ನಾನು ಇದೇ ವಿಷಯಕ್ಕೆ ನಾನು ಯಾವ್ದು ಕಮ್ಯುನಿಟಿಯಲ್ಲಿ ಇಲ್ಲ ಗೊತ್ತಾ, ನನ್ನಷ್ಟು ನಾನು ಇರೋದು ಇದೇ ವಿಷಯಕ್ಕೆ. ಒಬ್ಬ ಎಂತದೊಂದು ಬೆಳೀತಿದ್ದ, ನಂಗೆ ಬೆಳೆಯೋದು ಅಗತ್ಯ ಇಲ್ಲ ಮರ, ನನ್ನಷ್ಟೇ ನಾನು ಇದ್ದೇನೆ. ನೀವು ಯಾರು ಬೆಳೆಸೋದು ಬೇಡ, ನನ್ನಷ್ಟಿಗೆ ನಾವು ಒಬ್ಬನೇ ಇರೋದು, ನನ್ನಷ್ಟಿಗೆ ನಾನು ಇರ್ತೇನೆ. ಅದು ಬಿಟ್ಕೊಂಡು ಬೇರೆಯವರೆಲ್ಲ ನೋಡುದು, ಜಲಸ್ ಮಾಡುದು, ಸುಮ್ನೆ ಅದೆಲ್ಲ ಎಂತಕ್ಕೆ, ಅದೆಲ್ಲ ಸುಮ್ನೆ ನೀವು ಬಿಟ್ಟು ಬಿಡಿ ಅಲ್ಲ, ಅದೆಲ್ಲ ಹೇಸಿಗೆ ಮಾರೆ. ನೀವು ನೀರಿ ಹೆಬ್ರಿನ ಕರೀತೀರ, ನನ್ನ ಕರೀದಿಲ್ಲ, ನಂತರ ಸ್ಟಂಟ್ ಮಾಡಿ ಮಾರೆ ನೀವು ಹಾಗಾದ್ರೆ ಗ್ರೌಂಡ್ ಅಲ್ಲಿ, ಆಗ ನಿಮ್ಮ ಇನ್ವೈಟ್ ಬರ್ತದೆ. ಅದ್ರ ಲೋವರ್ ಸಿಸಿ ಆದ್ರೆ ಬಿಡಿ ಮಾರೆ. ಆದ್ರೆ ಸೂಪರ್ ಬೈಕರ್ಸ್ ಅವ್ರು ಎಂತ ಮಾರೆ, ನೀವು ಸೂಪರ್ ಬೈಕ್, ನೀವು ಅಷ್ಟೊಳ್ಳೆ ಬೈಕ್ ಇಟ್ಕೊಂಡು ನಮ್ದು ರೆಸ್ಪೆಕ್ಟ್ ಎಲ್ಲಿರ್ತದೆ ಗೊತ್ತು, ಇಲ್ಲಿ ಇರ್ತದೆ. ನಿಮ್ಮ ಹತ್ರ ಒಂದು ಅಷ್ಟೊಳ್ಳೆ ಬೈಕ್ ಇರ್ತದಂತ ನೀವು ಹೇಳೋ ಮಾತದೆಲ್ಲ. ನೀವು ನಿರಿ ಹೆಬ್ರಿನ ಕರಿತೀರಿ, ನಿರಿಗೆ ತುಂಬಾ ಹೈಪ್ ಸಿಗ್ತದೆ, ನಮ್ಗೆ ಸಿಗುದಿಲ್ಲ ಹಾಗೀಗೆಲ್ಲ. ನಾನಿದನ್ನ ಎಲ್ಲ ಸೂಪರ್ ಬೈಕರ್ಸ್ ಹೇಳ್ತಿಲ್ಲ, ನಂದು ಎಷ್ಟೋ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಸೂಪರ್ ಬೈಕರ್ಸ್ ಅವರು. ಅದು ನಾನು ಹೇಳೋದಂತ ಗೊತ್ತಾ, ನಾನೇ ನೋಡಿದ್ದೇನೆ ಈ ಸೂಪರ್ ಬೈಕರ್ಸ್ ಎಲ್ಲ ಕೆಲವರೆಲ್ಲ ಒಬ್ರ ಹತ್ರ ಮಾತಾಡುದಿಲ್ಲ, ನಿಮ್ದೇ ಒಂದು ಆಟಿಟ್ಯೂಡ್ ಅಲ್ಲಿ ಇರ್ತೀರಿ ಮಾರೆ. ಆಗ ಯಾರು ಬಂದು ಮಾತಾಡ್ತಾರೆ, ನಾನು ಎಷ್ಟೊಳ್ಳೆ ಮಾತಾಡ್ತೇನೆ ಎಲ್ಲರ ಹತ್ರ ಸಹ, ಅದಕ್ಕೆ ಜನರಿಗೆ ನಾನು ಇಷ್ಟ ಆಗ್ತೇನೆ. ನೀವು ಅದು ಬಿಟ್ಕೊಂಡು ಮಾರೆ ನೀವು ಹೇಟ್ ಮಾಡೋದಿಲ್ಲ, ನಂಗೆ ಮಾತ್ರ ಸೀರಿಯಸ್ ಇಷ್ಟ ಆಗ್ಲಿಲ್ಲ ಇದೆಲ್ಲ. ಎಲ್ಲ ಎಕ್ಸ್ಪೋ ಅಲ್ಲಿ ಅಬೌವ್ 650cc ಬೈಕ್ ಅಲೋ ಮಾಡೋದು, ಆದ್ರೆ ಲೋವರ್ 650cc ಬೈಕ್ ಅಲ್ಲಿ ನಂಗೆ ಮಾತ್ರ ಅಲೋ ಮಾಡೋದು ಎಲ್ಲ ಎಕ್ಸ್ಪೋದಲ್ಲಿ. ಯಾಕಂದ್ರೆ ನಾನ್ ಸಹ ಡೀಸೆಂಟ್ ಆಗಿರ್ತೇನೆ ಇದ್ರಲ್ಲಿ. ನೋಡಿ ನಂಗೆ ಯಾವ ತರ ಫೀಲ್ ಆಯ್ತು ಅಂದ್ರೆ, ಲೋವರ್ ಸಿಸಿ ಬೈಕ್ಸ್ ಉಂಟಲ್ಲ, ಅಂದ್ರೆ ಸಣ್ಣ ಬೈಕ್ಸ್ 200 390 ಹಾಗೆಲ್ಲ ನಂದು ಎಷ್ಟೋ ಜನ ಫ್ರೆಂಡ್ಸ್ ಇದ್ದಾರೆ. ಈಗ ಈ ವಿಡಿಯೋ ಹಾಕಿದ್ಮೇಲೆ ತುಂಬಾ ಜನ ಹೇಟ್ ಮಾಡ್ತಾರೆ. ಈಗ ಯಾರು ಈ ಸೂಪರ್ ಬೈಕರ್ಸ್ ಆಗಿರ್ಬೋದು, ಲೋವರ್ ಸಿಸಿ ಬೈಕ್ಸ್ ಆಗಿರ್ಬೋದು, ಇವ್ನ ಎಂತ ಮಾರೆ ಅಂತ. ಆದ್ರೆ ನಾನು ಹೇಳ್ತೇನೆ, ಈ ವಿಡಿಯೋ ನೋಡಿ ನಿಮ್ಗೆ ಸಿಟ್ಟು ಬಂತಂತಾದ್ರೆ ನಾನು ಯಾರಿಗೆ ಹೇಳ್ತಿದ್ದೆ ಅದು ನೀವೇ ಅಂತ ಅರ್ಥ, ಗೊತ್ತಾಯ್ತಾ? ನಂದು ಫ್ರೆಂಡ್ಸ್ ಇದ್ದಾರೆ ತುಂಬಾ ಜನ ಸೂಪರ್ ಬೈಕರ್ಸ್ ಮತ್ತೆ ಲೋವರ್ ಸಿಸಿ ಬೈಕ್ಸ್ ಎಲ್ಲ 200 250 390 ಎಲ್ಲ ನಂದು ಫ್ರೆಂಡ್ಸ್ ಇದ್ದಾರೆ. ನಾನು ಅವ್ರಿಗೆ ಹೇಳುದಲ್ಲ, ಈ ಮಧ್ಯದಲ್ಲಿ ಕೆಲವರು ಇದಾರಲ್ಲ, ಅದು ಎಂತ ಮಾರೆ ಗಲೀಜು. ನೀವು ಬೇಡ್ಕೊಂಡು ಹೋಗ್ಬಾರ್ದು ಒಂದು ಎಕ್ಸ್ಪೋಗೆ. ನಾನು ಈಗಲೇ ಹೇಳ್ತಿದ್ದೇನೆ, ನಿಮ್ಗೆ ಇನ್ವೈಟ್ ಬರ್ಲಿಕ್ಕೆ ನೀವು ವೆಯ್ಟ್ ಮಾಡಿ. ನಾನು ಇಲ್ಲಿವರೆಗೆ ಲೈಫಲ್ಲಿ ಒಂದೇ ಒಂದು ಎಕ್ಸ್ಪೋಗೆ ನಾನು ಕೇಳಲಿಲ್ಲ, ನಾನು ಎಕ್ಸ್ಪೋ ಬರ್ತೇನೆ ಅಂತ ಎಲ್ಲ ನಂಗೆ ಇನ್ವೈಟ್ ಬರುದು. ಇದು ನಾನು ಅಹಂಕಾರದಲ್ಲಿ ಹೇಳ್ತಿಲ್ಲ, ನಾನು ಜೆನ್ಯೂನ್ ಆಗಿ ಹೇಳ್ತಿದ್ದೇನೆ. ಯಾಕಂದ್ರೆ ನಂಗೆ ತುಂಬಾ ಬೇಜಾರಾಗಿದೆ. ನಾನೊಂದು ಬೈಕಿಂಗ್ ಕಮ್ಯುನಿಟಿನ ಎಷ್ಟು ಮೇಲೆ ಇರ್ತೇನೆ ಗೊತ್ತಾ. ಈಗ ನಮ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಲಿಕ್ಕಿಲ್ಲ, ಅದ್ರಲ್ಲಿ KTM ಮತ್ತೆ ರಾಯಲ್ ಎನ್ಫೀಲ್ಡ್ ಕಂಪ್ಯಾರಿಸನ್ ಮಾಡ್ತಾರೆ ಬೈಕ್ಸ್, ಅದ್ರಲ್ಲಿ ನಾನು ಕಮೆಂಟ್ ಆಗ್ತೇನೆ, ನೀವು ಕಂಪ್ಯಾರಿಸನ್ ಮಾಡೋದು ಬಿಡಿ, ಬೈಕಿಂಗ್ ಕಮ್ಯುನಿಟಿ ಒಳ್ಳೆ ಇಟ್ಕೊಳ್ಳಿ ಅಂತ. ಇಲ್ಲಿ ನೋಡಿದ್ರೆ ಮಾರೆ ಆಟೋ ಎಕ್ಸ್ಪೋದಲ್ಲಿ ಸಹ ಪಾರ್ಶಾಲಿಟಿ ನಡೀತುಂಟಂದ್ರೆ ಎಂತ ಮಾರೆ. ಅದಕ್ಕೆ ನಾನು ಎಂತ ಮಾಡಿದೆ ಅಂದ್ರೆ, ಇವತ್ತು ಸಿಟ್ಟಲ್ಲಿ ಹಠದಲ್ಲಿ ನಾನು ಹೈಲೆಕ್ಸ್ಗೆ ತಗೊಂಡೋಗಿದ್ದು ಗಾಡಿನ. ನಮ್ಗೆ ಹೈಪ್ ಮಾಡಿ ನಮ್ಗೆ ಎಂತ ಕಮ್ಮಿ ಇಲ್ಲ, ನಾವು ಯಾವ್ದ್ರಲ್ಲಿ ಸಹ ಕಮ್ಮಿ ಇಲ್ಲ. ಹೈಪ್ ಮಾಡಿದ್ರೆ ಎಷ್ಟೋ ಹೈಪ್ ಮಾಡ್ಬೋದು. ಇವತ್ತು ಎಷ್ಟು ಜನ ಬಂದು ಮಾತಾಡಿದ್ರು ನಾನು ಇವತ್ತು ಟ್ರೈಡೆಂಟ್ ತಗೊಂಡೋಗಿದ್ದು, ಆದ್ರೂ ಎಷ್ಟು ಜನ ನಂತರ ಬಂದು ಮಾತಾಡಿದ್ರು. ಯಾಕಂದ್ರೆ ನಾನು ಎಲ್ಲರ ಹತ್ರ ಅಷ್ಟು ಒಳ್ಳೆ ಇದ್ದೇನೆ, ಎಲ್ಲರಿಗೂ ನಾವು ಗೊತ್ತುಂಟು. ಯಾಕಂದ್ರೆ ಮುಂಚೆ ಒಂದು ರೀಲ್ಸ್ ಮಾಡ್ತಾ ಜನರಿಗೆ ಕನೆಕ್ಟ್ ಆಗಿದೆ ನಾನು. ಹಾಗಾಗಿ ಸ್ವಲ್ಪ ಎಲ್ಲ ಹೋದ್ರು ಸಹ ಗುರ್ತು ಹಿಡಿತಾರೆ, ಬಂದು ಮಾತಾಡ್ತಾರೆ. ಅದು ಬಿಟ್ಟು ನೀವು ನೀರಿನ ಹೈಪ್ ಮಾಡ್ತೀರಿ, ನಮ್ಮನ್ನ ಯಾರು ಮೂಸೋರಿಲ್ಲ. ನೀವು ಅದೆಲ್ಲ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಬೇಕು. ಇರ್ಲಿ, ಹೇಟ್ ಬಂದ್ರೆ ಬರ್ಲಿ, ನಂಗೆ ಎಂತ ಟೆನ್ಷನ್ ಇಲ್ಲ. ಯಾಕಂದ್ರೆ ನಾನೆಂತಂದ್ರೆ ನನ್ನ ಜೆನ್ಯೂನ್ ಫಾಲೋವರ್ಸ್, ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಗೊತ್ತುಂಟು. ಈ ವಿಡಿಯೋ ನೋಡ್ತಿದ್ದವ್ರಿಗೆ ನಾ ಹೇಳುದು, ಈಗ ಯಾರು ಬೈಕಿಂಗ್ ಕಮ್ಯುನಿಟಿಯಲ್ಲಿ ಇಲ್ಲ ಅವರಿಗೂ ಒಂದ್ಸಲ ಎಣಿಸ್ಬೋದು, ಇವ ಎಂತ ಮಾರೆ ನಿರಿ ಈ ತರ ಮಾತಾಡ್ತಂತ. ಕೆಲವರೆಲ್ಲ ಹೇಳ್ತಿರ್ ಮಾರೆ ಕಮೆಂಟ್ ಅಲ್ಲಿ ಸಹ, ನಿರಿ ಬರೀ ಬೈಯುದು, ಎಲ್ಲರಿಗೆ ಬೈತಿರ್ತಾನೆ ವಿಡಿಯೋದಲ್ಲಿ ಅಂತ. ಮತ್ತೆ ಈ ತರದೆಲ್ಲ ನಮ್ಮ ಸುತ್ತಮುತ್ತ ಇದ್ರೆ ನಾವು ಬೈದೆ ಮತ್ತೆಂತ ಮಾಡುದು ಮಾರೆ. ಇಷ್ಟು ಟೈಮ್ ಬೇರೆಯವರಿಗೆಲ್ಲ ಬೈತಿದ್ದು, ಈಗ ನಮ್ಮ ಒಟ್ಟಿಗಿರೋರಿಗೆ ನಾವು ಬೈಬೇಕಾಯ್ತು. ಇರಲಿ, ಈಗ ಜಾಸ್ತಿ ಮಾತಾಡಿದ್ರೆ ಕಾಂಟ್ರವರ್ಸಿ ಆಗ್ತದೆ, ಸಾಯ್ಲಿ. ಕೀಪಡ್ ಇಪ್ಪಡಿ ಉಲೇದಿಲ್ಲ, ಕೀ ಉಲೇದಿಲ್ಲ ನಿಮ್ದು. ಥ್ಯಾಂಕ್ ಯು, ಬಾಯ್. ಹಾಂ, ಈಗ ಸೀದಾ ಹೆಬ್ರಿ ಹೊರಟದ್ದು, ನಾಳೆ ಬರೋದಿಲ್ಲ ಇವ್ರು ಸ್ವಲ್ಪ ಬಿಸಿ ಇರ್ತಾರೆ. ಮತ್ತೆ ನಾನು ಶೈಲೇಶ್ ಅಣ್ಣನೊಟ್ಟಿಗೆ ಇಲ್ಲಿ ಬಂದು ಇವನ್ ಮನೆಗೆ ಬಂದು ಬೈಕ್ ತಗೊಂಡು ಹೋಗ್ತೇನೆ. ತುಂಬಾ ಹೇಳಿದೆ, ಯಾರಿಗೆ ಅರ್ಥ ಆಗ್ತದೆ ಅವ್ರಿಗೆ ಅರ್ಥ ಆಗ್ತದೆ, ಯಾರಿಗೆ ತಾಗ್ಬೇಕು ಅವರಿಗೆ ತಾಗ್ತದೆ. ಸುಮ್ಮನೆ ನೀವು ತಾಗಿಸ್ಕೊಳ್ಬೇಡಿ ಆಯ್ತಾ, ಸುಮ್ಮನೆ ಹೇಟ್ ಮಾಡಬೇಡಿ. ನಿಮಗೆ ತಾಗಿದ್ರೆ ಮಾತ್ರ ಹೇಟ್ ಮಾಡಿ, ಆ ವಿಷಯ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್.